ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ದೈಹಿಕ ಶಿಕ್ಷಣ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ. 2024-25ನೇ ಸಾಲಿನ ಕ್ರೀಡಾಕೂಟಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುವುದರ ಜೊತೆಗೆ ದಿನಾಂಕ 29-8-2024ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಪ್ರಯುಕ್ತ ಶಾಂತಿಯುತ ಚಳುವಳಿಯನ್ನು ಹಮ್ಮಿಕೊಂಡಿದ್ದು, ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಮಾನ್ಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರಿಗೆ ಮಂಡ್ಯ ಜಿಲ್ಲೆಯ ಪರವಾಗಿ ಚಳುವಳಿಯಲ್ಲಿ ಭಾಗವಹಿಸಲು ಮನವಿ ನೀಡಲಾಯಿತು. ದೈಹಿಕ ಶಿಕ್ಷಣದ ಅಹವಾಲನ್ನ ನನ್ನ ಶಾಸಕರಿಗೆ ಅದನ್ನು ಆರಿಸಿ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ನಿನ್ನೆ ತಾನೇ ನಡೆದಂತಹ ಮಂಡ್ಯ ನಗರ ಮಂದಿರದ ಪ್ರಯೋಜಕರು ಶ್ರೀ ಮೋಹನ್ ಅವರು ರೂಪಿಸಿರುವಂತಹ ಕಾರ್ಯಕ್ರಮದ ಪರವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಮುಖ ಬೇಡಿಕೆ ವೈದ್ಯನಾಥನ್ ವರದಿಯನ್ನ ಜಾರಿ ಮಾಡ್ತಕ್ಕಂಥ ವಿಷಯ. ವೈದ್ಯನಾಥನ್ ವರದಿನಲ್ಲಿ 14 ಅಂಶಗಳನ್ನ ಅವರು ವರದಿನಲ್ಲಿ ಕೊಟ್ಟಿದ್ರು. ಅದು 13 ಅನುಷ್ಠಾನಗೊಂಡು ಒಂದು ಮಾತ್ರ ಅನುಷ್ಠಾನಗೊಂಡಿಲ್ಲ. ಮುಖ್ಯ ಶಿಕ್ಷಕರ ಹುದ್ದೆಗೆ ಭರ್ತಿ ಕೊಡ್ತಕ್ಕಂಥದ್ದು ಮತ್ತೆ ವೃಂದ ಮತ್ತೆ ನೇಮಕಾತಿ ಬದಲಾವಣೆ ಆಗಬೇಕು. ಇದ್ರ ಬಗ್ಗೆ ನಮ್ಗೆ ಆಗಸ್ಟ್ 29 ಧ್ಯಾನ್ ಚಂದ್ ಅವರ ಹುಟ್ಟುಹಬ್ಬ ಕ್ರೀಡಾ ದಿನಾಚರಣೆ ದಿನ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಅದ್ರ ಪ್ರಯುಕ್ತ ನಾವು ಕ್ರೀಡಾಕೂಟವನ್ನ ನಿಲ್ಲಿಸಿದ್ರೆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಕಪ್ಪು ಬಟ್ಟೆಯನ್ನ ಧರಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆ ಈಡೇರಲಿ ಅಂತ ನಾವು ಆಶಿಸ್ತೀವಿ ಸರ್. ಶಾಸಕರಿಗೆ ಮನವಿ ಕೊಟ್ಟಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ನಾವೀಗ ಅಲ್ಲಿ ಒಂದು ದಿನ ಶಾಂತಿಯುತ ಚಳುವಳಿನ ಮಾಡ್ಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲರೂ ನಾವು ಥ್ರೂಔಟ್ ಕರ್ನಾಟಕ ಸ್ಟೇಟ್ ಇಂದ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ನಾವು ಅಲ್ಲಿ ಗ್ಯಾದರ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಈಗ ನಾವು ಸರ್ಕಾರದ ಗಮನವನ್ನ ನಾವು ಸೆಳೆಯೋಕ್ಕೋಸ್ಕರ ನಾವು ಎಲ್ಲಾ ಜಿಲ್ಲೆಯ ಶಾಸಕರಿಗೂ ಸಹ ಮನವಿಯನ್ನ ಕೊಟ್ಟು ನಮ್ಮ ಮಂಡ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಬಂದು ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊತಾ ನಾವು ಇವತ್ತು ಈ ಮನವಿಯನ್ನ ಸಲ್ಲಿಸಿದೀವಿ ಸರ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.